ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸದ್ದಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ತಾ ಹೋಗಿ. ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಸೆಕೆಂಡ್ PUC ರಿಸಲ್ಟ್ ಯಾವಾಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 2024 ಮತ್ತು 25ನೇ ಸಾಲಿನ ಸೆಕೆಂಡ್ PUC ಎಕ್ಸಾಮಿನೇಷನ್ ಮಾರ್ಚ್ 1ರಿಂದ ಮಾರ್ಚ್ 20ವರೆಗೆ ಸುಮಾರು 1171 ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ ನಡೀತಾ ಹೋಯಿತು. ಸೊ ಅದರ ಈಗ KSEAB ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇದರ ಒಂದು ಮಾರ್ಗದರ್ಶನದಲ್ಲಿ 1 ವಾರದ ಕಾಲದ ಮಿತಿಯಲ್ಲಿ ಪೂರ್ತಿ ಎಲ್ಲ ಸಬ್ಜೆಕ್ಟ್ಸ್ಗಳ ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಇದುವರೆಗೆ ಮುಕ್ತಾಯವಾಗಿರ್ತದೆ. ಈ ಒಂದು ರಿಸಲ್ಟ್ನ ಆದಷ್ಟು ಬೇಗ ಅಂದರೆ ಏಪ್ರಿಲ್ 10ರ ಒಳಗಡೆ ಅಂದರೆ ಏಪ್ರಿಲ್ನ 2ನೇ ವಾರದಲ್ಲಿ ಒಂದು ರಿಸಲ್ಟ್ ಅನೌನ್ಸ್ ಆಗುವಂಥ ಚಾನ್ಸಸ್. ಯಾಕಂದರೆ ನೆಕ್ಸ್ಟ್ ಎಕ್ಸಾಮ್ 2nd ಮತ್ತು ಎಕ್ಸಾಮ್ 3rd ಏನಿದೆ ಅದನ್ನು ಕಂಡಕ್ಟ್ ಮಾಡಬೇಕು. ಆ ಒಂದು ಉದ್ದೇಶದಿಂದ ಎಕ್ಸಾಮ್ 1ನ ರಿಸಲ್ಟು ಆದಷ್ಟು ಬೇಗ ರಿಲೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡೌಟ್ಸ್ ಕೇಳ್ತಾ ಇದ್ರು. ಸೊ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಇರುವುದಿಲ್ಲ. ಅಂದಹಾಗೆ ಅಕೌಂಟೆನ್ಸಿನಲ್ಲಿ ಕ್ವಶನ್ ನಂಬರ್ 26 ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಏನು ಪ್ರಾಬ್ಲಮ್ ಬಂದಿತ್ತು, ಸೊ ಅದು ಅಟೆಂಡ್ ಮಾಡಿದರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ 6 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಹಾಗೆಯೇ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ನ ಎಲ್ಲ ಚಾಪ್ಟರ್ಗಳು ಅಂದರೆ ಕಾನ್ಸೆಪ್ಟ್ ವೈಸ್ ಅನಲೈಸಿಸ್ ಮಾಡಿರುವಂತಹ ಎಲ್ಲ ವಿಡಿಯೋಗಳು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡಬಹುದು. ಮತ್ತು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅದರ PDF ನೋಟ್ಸ್ನ ನೀವು ಪಡ್ಕೊಳ್ಬೋದಾಗಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.